ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಈ ಮಲೆನಾಡಿನ ಸೂರ್ಯಾಸ್ತದ ಸೌಂದರ್ಯವನ್ನು ನೋಡ್ತಾ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, ಎಲ್ಲ ಸಂತೋಷಪಡಿ. ಸೂರ್ಯಾಸ್ತ ಆಗ್ತಾಯಿದೆ. ಮಾವಿನ ತೋಟದ ಕೊನೆಗೆ ಸೂರ್ಯ ಮುಳುಗ್ತಾ ಇದ್ದಾನೆ. ಮುಂದೆ ಮಾವಿನ ತೋಟ ಕಾಣ್ತಾ ಇದೆ. ಇದು ನಮ್ಮ ತಂಗಿಯ ಮನೆ ತೋಟ. ಮಲೆನಾಡಿನ ಮಾವಿನ ತೋಟ ಹೇಗಿದೆ. ಮಾವಿನ ಗಿಡಗಳು ಇವಾಗ ಕಾಯಿ ಬಿಟ್ಟಿದೆ. ಮಲೆನಾಡಿನ ಮಾವಿನ ಗಿಡದ ಮಾವಿನಕಾಯಿಯ ಜೊತೆಗೆ ಸೂರ್ಯಾಸ್ತವನ್ನು ನೋಡ್ತಾ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಬಂದೆ. ನಾನು ಏನೋ ಒಂದು ತಗೊಂಡು ಬಂದೆ ರೆಸಿಪಿ. ಏನದು ಅಂತ ನೋಡೋಣ ಬನ್ನಿ. ಸೂರ್ಯಾಸ್ತ ನೋಡಿದ್ರಲ್ವಾ, ಇವಾಗ ರೆಸಿಪಿಗೆ ಹೋಗೋಣ, ಅಡುಗೆ ಮನೆಗೆ ಹೋಗೋಣ. ಓಕೆ, ನಾನಿಲ್ಲಿ ಇದು ಮೆಣಸಿನ್ಕಾಯಿ, ನಮ್ಮ ಬೆಂಗಳೂರು ಮೆಣಸಿನ್ಕಾಯಿ. ಇಷ್ಟು ದಿವಸ ನಾನು ನಮ್ಮ ರಾಣೆಬೆನ್ನೂರು ಮೆಣಸಿನ್ಕಾಯಿ ಮಾಡ್ತಿದ್ನಲ್ವಾ, ಇವತ್ತು ಬೆಂಗಳೂರು ಮೆಣಸಿನ್ಕಾಯಿನಲ್ಲಿ ಏನು ಮಾಡಿದ್ದೀನಿ ನೋಡೋಣ. ಮುಂದೆ ನೀವು ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡಿದೆ ಅಂತ. ಇದು 1 kg ಮೆಣಸಿನ್ಕಾಯಿ ಇದೆ. ಇದು ಸ್ವಲ್ಪ ಖಾರ ಇದೆ, ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಅನ್ಬೋದು ಖಾರ, ಅಷ್ಟು ಖಾರ ಇದೆ. ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಏನು ಅಂದರೆ ಸಾಸಿವೆ, ಮೆಂತ್ಯ, 1 ಹಿಡಿ ಸಾಸಿವೆ, 1 ಹಿಡಿ ಮೆಂತ್ಯ 1 ಹಿಡಿ ಹಾಕಿದ್ದೀನಿ, ನಂಗೆ ಹುಳಿ ಇಷ್ಟ ಅಂತ. 2 ಸ್ಪೂನು ಚಿಕ್ಕದು 2-3 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಇತ್ತಲ್ಲ, ಅದು ತೊಳೆದಿಟ್ಕೊಂಡಿದ್ದೆ. ಇದನ್ನೇನು ನೀರಿನ ಪಸೆ ಒಣಗಿಸ್ಬೇಕು ಅಂತ ಏನಿಲ್ಲ. ಈಗ 1 ಹಿಡಿ ಉಪ್ಪು ಹಾಕೋತಾ ಇದ್ದೀನಿ. ಅದಕ್ಕೆ ಪೌಡರ್ನಲ್ಲಿ ಬೇರೆ ಏನೂ ಇಲ್ಲ, ಓನ್ಲಿ 2 ಮುಟ್ಗಿ ಸಾಸಿವೆ, 1 ಮುಟ್ಗಿ ಮೆಂತ್ಯ. ಇದರಲ್ಲಿ 1 ಹಿಡಿ ಉಪ್ಪು, ಟೇಸ್ಟ್ ನೋಡ್ಕೊಂಡು ಆಮೇಲೆ ಬೇಕಾದರೆ ಉಪ್ಪು ಸೇರಿಸ್ಕೋಬೋದು. ಮತ್ತು ನಾನು ಕೈಯಲ್ಲಿ ಹಿಡಿದಿದ್ನೆಲ್ಲ ಅದನ್ನ ಹಾಕಲಿಲ್ಲ, ಮತ್ತು ನಾನು ಬಟ್ಲಲ್ಲಿ ಹಾಕಿ ಮತ್ತು ಕೈಯಲ್ಲಿ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಕೂಡ ಹಾಕ್ಬೋದು. ಈಗ ಹಸಿ ಮೆಣಸಿನ್ಕಾಯಿನ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಮತ್ತು ಪುಡಿ, ಅರಿಶಿನ ಪುಡಿ ಅಷ್ಟೇ ನಾನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಇದಕ್ಕೆ ಹಾಕಿದ್ದೀನಿ. ಬರೀ ಸಾಸಿವೆ ಮೆಂತ್ಯ ಪುಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅಗಸೆ ಯೂಸ್ ಮಾಡ್ತಾಯಿಲ್ಲ. ಮತ್ತು ಒಂದಷ್ಟು ಮೆಣಸಿನ್ಕಾಯಿನ ಅಡ್ಡ ಕತ್ತರಿಸ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿಗೆ, ಅದು ಮೆಣಸಿನ್ಕಾಯಿ ಜೊತೆಗೆ ಹಾಕಿದ್ರೆ ತುಂಬ ನುಣ್ಣಗಾಗಿ ಹೋಗ್ಬಿಡುತ್ತೆ ಅಂತ 1-2 ಇಂಚಷ್ಟು ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ, ಇದನ್ನೂ ಕೂಡ ನಾವು ತರಿಯಾಗಿ ಮಾಡಿಕೊಂಡು ಈ ಮೆಣಸಿನ್ಕಾಯಿಗೆ ಮಿಕ್ಸ್ ಮಾಡ್ತೀನಿ. ಮೆಣಸಿನ್ಕಾಯಿ ಜೊತೆಗೆ ಮಾಡಿದ್ರೆ ತುಂಬ ನುಣ್ಣಗಾಗಿ ಹೋಗ್ಬಿಡುತ್ತೇನೋ ಅಂತ ನಾನು ಸಪ್ರೇಟಾಗಿ ಮಾಡಿದೆ. ಮೆಣಸಿನ್ಕಾಯಿ ತರಿಯಾಗಿ ಮಾಡ್ಕೊಂಡ್ಮೇಲೆ ಪೌಡರ್ ಹಾಕ್ಕೊಂಡು, ಸಾಸಿವೆ ಮೆಂತ್ಯ ಪೌಡ್ರು, ಅರಿಶಿನ, ಉಪ್ಪು, ಹಾಗೆಯೇ ಈ ಬೆಳ್ಳುಳ್ಳಿ ಶುಂಠಿನ ಮಾಡ್ಕೊಂಡಿದ್ದನ್ನು ಕೂಡ ತರಿಯಾಗಿ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಸೇರಿ ಕಲಿಸ್ಬಿಟ್ಟು ಈಗ ಮತ್ತೇನು ಹಾಕೋದು ಅಂದರೆ ನೋಡಿ, 1 ಬೌಲು ನಾನಿಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನನಗೆ ಇದರಲ್ಲಿರೋ ಕಡಲೆ ಬೀಜ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಕಡಲೆ ಬೀಜ ಜಾಸ್ತಿ ಹಾಕೋತಾ ಇದ್ದೀನಿ. ಇದನ್ನು ತೊಳೆದ್ಬಿಟ್ಟು ನೀರು ಕೂಡ ಇದಕ್ಕೆ ಹಾಕ್ತೀನಿ. ನೋಡಿ, ಇದು ನೀರು ಇಲ್ದಿರ ಮಾಡೋ ಅಂಥದ್ದಲ್ಲ. ಏನಿದು ನೀವು ಗೆಸ್ ಮಾಡಿರ್ಬೋದು ಇಲ್ಲಿ ತನಕ ಏನು ಅಂತ ಅಲ್ವಾ. ಇದು ಇಷ್ಟು ದಿವಸ ನಾನು ರಾಣೆಬೆನ್ನೂರು ಮೆಣಸಿನ್ಕಾಯಲ್ಲಿ ಮಾಡ್ತಿದ್ದೆ. ಈ ಸಲ ನಾನು ಇದನ್ನು ಬೆಂಗಳೂರು ಮೆಣಸಿನ್ಕಾಯಲ್ಲಿ ಮಾಡಿದ್ದೀನಿ. ರಾಣೆಬೆನ್ನೂರು ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಟ್ರೈಯಲ್ಲಿ ನೋಡೋಣ ಅಂದ್ಬಿಟ್ಟು ಬೆಂಗಳೂರು ಮೆಣಸಿನ್ಕಾಯಿನಲ್ಲಿ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಇದಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು, ಅದು ಫರ್ಮೆಂಟ್ ಆಗಲಿಕ್ಕೆ ನಾವು ಅವಕಾಶ ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ನೀರು ಮಿಕ್ಸ್ ಮಾಡಿ ನೋಡಿ, ಈಗ ಸಾಸಿವೆ ಅದೆಲ್ಲ ಬೆರಿಬೇಕಲ್ಲ, ಸಾಸಿವೆ ಮೆಂತ್ಯ ಪೌಡ್ರೆಲ್ಲ ಬೆರಿಬೇಕಲ್ಲ, ಅದಕ್ಕೋಸ್ಕರ ಅದನ್ನು ನಾನು ನೀರು ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಇವಾಗ ಇನ್ನೂ ನೀರು ಸೇರಿಸ್ಬೇಕು. ಇದಕ್ಕೆ ಇನ್ನೂ 1 ಲೋಟ ನೀರು ಹಿಡಿಯುತ್ತೆ. ಇದಕ್ಕೆ ಇನ್ನೊಂದು ಲೋಟ ನೀರು ಸೇರಿಸ್ಬಿಟ್ಟು ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ಬಿಸಿಲಲ್ಲಿ ಇಡಬೇಕು. ಈಗ ಇದು ಒಂದು ಉಪ್ಪಿನಕಾಯಿ ರೆಡಿ ಆಯಿತು. ಈಗ ಇದು 1 ವಾರ ಆದಮೇಲೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ನೋಡಿ, ನಾನು ಈ ಥರ ಬಾಟ್ಲಿಗೆ ಹಾಕಿ ಬಿಸಿಲಿಗೆ ಇಟ್ಟಿದ್ದನ್ನು ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಇದು ಬೌಲಿಗೆ ತೆಗೆದ್ಮೇಲೆ ತಿನ್ನೋಕ್ಕೆ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಓಕೆ, ಅಲ್ಲಿವರೆಗೂ ಕಾಯಿರಿ.